ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಈ ಥರ ವಿಡಿಯೋ ಮಾಡಿದ್ದೀರಿ ಅಂತ ಅನ್ಕೋತಿರ್ಬೋದಲ್ಲ. ನಮ್ಮ ಬ್ರೋ ಇನ್ ಲಾಸ್ ಮದುವೆ ಇತ್ತಲ್ಲ, ಅದಕ್ಕೆ ನಾವು ಗ್ರೂಮ್ ಟು ಬಿ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಸಡನ್ನಾಗಿ ಪ್ಲ್ಯಾನ್ ಆಗಿತ್ತು. ಸೊ ಅದಕ್ಕೆ ನಾವು ಬ್ಲೂ ಜೀನ್ಸು ಮತ್ತು ವೈಟ್ ಟಾಪನ್ನು ಥೀಮ್ ಇಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ನಾವು ಈ ಥರ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ನಮ್ಮ ಮ್ಯಾರೇಜ್ ಫಂಕ್ಷನ್ ಟೈಮಲ್ಲಿ ಎಲ್ಲ ಈ ಥರ ಗ್ರೂಮ್ ಟು ಬಿ ಎಲ್ಲ ಇರಲೇ ಇಲ್ಲಲ್ಲ, ಬಟ್ ನಾವು ಮಿಸ್ ಮಾಡ್ಕೋತೀವಿ ಅಂತ ನಂಗೆ ಅನಿಸುತ್ತೆ. ಸೊ ಈಗಿನವ್ರಿಗೆ ಅಂತೂ ಡಬಲ್ ಚಾನ್ಸು. ಇದು ಪ್ರೀ ವೆಡ್ಡಿಂಗ್ ಶೂಟು, ಗ್ರೂಮ್ ಟು ಬಿ, ಅರ್ಶಿನದ್ದು ಎಲ್ಲ ಶಾಸ್ತ್ರನೂ ಚೆನ್ನಾಗಿ ಮಾಡ್ಬೋದಲ್ಲ. ಈಗಿನ ಗರ್ಲ್ಸ್ ಮತ್ತು ಬಾಯ್ಸಿಗೆ ನಾವು ಖುಷಿಯಿಂದ ಮಾಡೋಣ. ಹಾಗೆ ನಾವು ಅದನ್ನು ಕೇಕ್ ತೊಗೊಂಡು ಬಂದಿದ್ವಿ. ಸೊ ಅದು ಸಾಂಗ್ ಜೊತೆ ನಾವು ಹೇಗೆ ಡ್ಯಾನ್ಸ್ ಮಾಡ್ತೀವಿ, ಏನು ಮಾಡ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ಬಾಡಿ ತಾನಾಗಿ ಕುಣಿತಾ ಇರುತ್ತೆ ಆ ಥರ ಸಾಂಗ್ ಕೇಳಿದರೆ. ಎಲ್ಲರೂ ಖುಷಿಯಿಂದ ಕೂಡಿದ್ವಿ. ಆ್ಯಕ್ಚುಲಿ ಇದು ಬ್ಯಾಚುಲರ್ ಪಾರ್ಟಿ, ಬಟ್ ನಾವೆಲ್ಲ ಮ್ಯಾರಿಡೇ ಇದ್ವಿ. ಒಂದು ಸ್ವಲ್ಪ ಜನ ಅಷ್ಟೇ ಬ್ಯಾಚುಲರ್ಸ್ ಇದ್ದರು, ಬಟ್ ನಾವು ಎಲ್ಲರೂ ಜಾಸ್ತಿ ಜನ ಆಗ್ತೀವಿ ಅಂತ ಮ್ಯಾರಿಡ್ ಎಲ್ಲ ಕೂಡಿಸಿ ನಾವು ಮಾಡಿದ್ವಿ. ಅದೇ ಥರ ಕೇಕ್ ಕಟ್ಟು ಕೂಡ ಮಾಡಿದ್ವಿ ನೋಡಿ. ಅದ್ರ ಜೊತೆಗೆ ಸ್ವಲ್ಪ ಸಾಫ್ಟ್ ಡ್ರಿಂಕ್ಸು ಮತ್ತು ಸ್ನ್ಯಾಕ್ಸು ಕೂಡ ಇಟ್ಟಿದ್ವಿ, ಬಟ್ ಅದನ್ನು ನಮಗೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಎಲ್ಲ ಸ್ನ್ಯಾಕ್ಸು ಇದೆಲ್ಲ ಆದಮೇಲೆ ನಾವು ಅವ್ರ ಜೊತೆ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ನೋಡಿ. ಖುಷಿಯಿಂದ ಕುಣಿದಾಡಿದ್ವಿ. ಆ ದಿನ ಹೇಗೋಯಿತು, ಎಷ್ಟು ಕೂಲಾಗಿ, ಎಷ್ಟು ಮೈಂಡ್ ಫ್ರೆಶ್ ಆದಂಗಾಯಿತು. ಇಷ್ಟ ಆಯಿತು ಆ ದಿನ. ಅವರು ನಮ್ಮ ಇಬ್ಬರು ಬ್ರೋ ಇನ್ ಲಾಸ್ ಇವಾಗ ಬ್ಯಾಚುಲರು, ಬಟ್ ಇನ್ನೊಂದು 3-4 ಡೇಸಲ್ಲಿ ಮ್ಯಾರೇಜ್ ಆಗುತ್ತಲ್ಲ. ಸೊ ಮುಂದಿನ ದಿನ ಅವರಿಗೆ ಅವರ ಹೆಂಡತಿಯರ ಜೊತೆ ಖುಷಿಯಾಗಿ ಇರಲಿ ಅಂತ ಹಾರೈಸ್ತೀನಿ. ಹಾಗೆ ಅವ್ರಿಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರೂ ನೋಡಿ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಾಯಿತು ಸೆಲೆಬ್ರೇಷನ್ ಅಂತ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಬಾಯ್ ಬಾಯ್.